ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. The person you're calling is not answering. Please try later. ಇಷ್ಟೊತ್ತಲ್ಲಿ ಎಲ್ಲೋದ್ರು ಅಂತ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡ್ತಾರೆ, ರಿಸೀವೇ ಮಾಡ್ತಿಲ್ವಲ್ಲ. ಅಟ್ಲೀಸ್ಟ್ ಅವ್ರು ಎಲ್ಲಿಗೆ ಹೋದ್ರು ಅಂತಾದ್ರೂ ಗೊತ್ತಿದ್ರೆ ನಾನು ಈಗಲೇ ಹೊರಡ್ತಿದ್ದೆ, ಅದನ್ನು ಹೇಳಲಿಲ್ಲ. ಬೆಳಗ್ಗೆ ನೋಡಿದ್ರೆ ಹುಡುಗಿನ ಮೀಟ್ ಮಾಡಿ ಬರ್ತೀನಿ ಅಂತ ಹೋದರು, ಅಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ಈಗಲೂ ಹಿಂಗೆ ಹೋಗಿದ್ದಾರೆ. ಯಾಕೆ ಇವ್ರು ಒಬ್ರೊಬ್ಬರೇ ಹೋಗ್ತಾ ಇರ್ತಾರೆ? ಇಲ್ಲಿ ಬೇರೆ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಏನು ಮಾಡೋದು? ನರಸಿಂಹ ಅವ್ರಿಗೆ ಫೋನ್ ಮಾಡೋಣ. ಬೆಳದಿಂಗಳ ಬಾಲೆ ಫೋನ್ ಮಾಡಿರ್ಬೇಕು. ಬಾಬಾ ಯಾಕೆ ಫೋನ್ ಮಾಡ್ತಿದ್ದಾರೆ? ಯಾವ್ದಾದ್ರು ನಾನಿರೋ ಜಾಗ ಬರಬೇಕು ಅಂದ್ಕೊಂಡಿದ್ದಾರ? ಸಾಹೇಬ್ರಿಗೆ ಯಾರು ಗೊತ್ತಾದರೆ ಅಷ್ಟೇ ಅನ್ಕತೆ. ಏನಕ್ಕೋ ಫೋನ್ ಎತ್ತೋದು ಬೇಡ. ಸಾರಿ ಬಾಬಾ. ಇವರು ಎತ್ತುತ್ತಾ ಅಲ್ವಲ್ಲ. ಹಿಂಗಾದ್ರೆ ಏನಾಗ್ತಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ತಗೋ, ಒಂದು ಸ್ವಲ್ಪ ಕುಡಿ. ನಿನ್ಗಿರೋ ಟೆನ್ಷನ್ ಎಲ್ಲ ಹಾಗೆ ಮಾಯ ಆಗುತ್ತೆ. ನಾನು ಇದೆಲ್ಲ ಕುಡಿಯಲ್ಲ. ಯಾಕೆ? ನನಗೆ ಕೆಟ್ಟ ಅಭ್ಯಾಸ ಇಲ್ಲ. ನಿಮ್ಮ ಅಣ್ಣನ ಮಾತ್ರ ನಾನು ದಡ್ಡ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಅವನ ಥರನೇ ದಡ್ಡಿ. ಇದು ವೈನ್ ಅಂದರೆ ದ್ರಾಕ್ಷಿ ರಸ ಅಂತಾರಲ್ಲ, ಅದೇ. ಇದೇ ಕೆಟ್ಟದಾಗುತ್ತೆ ಪುಟ್ಟಿ. ಇದೆಲ್ಲ ನನ್ಗೆ ಹೇಳ್ತಿದ್ಯಾ? ಬೇಕಿದ್ರೆ ನೀನು ತಗೋ. ನಾನು ಆಲ್ರೆಡಿ ತಗೊಂಡಾಗಿದೆ. ನನಗಿದನ್ನು ತಗೊಳ್ದೆ ಹೋದರೆ ನಿದ್ದೆನೇ ಬರಲ್ಲ. ಹೌದು, ನನಗೊಂದು ಡೌಟು. ನಾನು ನಿನಗೆ ನಾಳೆ ಅತ್ತಿಗೆ ಆದಮೇಲೆ ಏನು ಮಾಡ್ತೀಯಾ? ಅತ್ತಿಗೆ ಆಗೋಳ್ ಮೇಲೆ ಕೈ ಮಾಡ್ತೀಯಾ? ನನ್ನ ಅಣ್ಣನ ಹೆಂಡತಿ ಆಗೋ ಸಂದರ್ಭ ಏನಾದರೂ ಬಂದ್ರೆ ನಾನೇ ನಿನ್ ಕತ್ತಿ ಹಿಸ್ಕಿ ಸಾಯಿಸ್ತೀನಿ. ಸೆಂಟಿಮೆಂಟ್ ಇಟ್ಕೊಂಡು ಬಂದವಳು ನಾನು ಹೇಳೋದನ್ನ ಕೇಳಿ ಸೈಲೆಂಟ್ ಆಗಿರ್ತೀಯ ಅಂದ್ರೆ ವೈಲೆಂಟ್ ಆಗಿ ಮಾತಾಡ್ತಿದ್ಯಾ? ನಿಮ್ಮಣ್ಣ ಬೆಳಿಗ್ಗೆವರೆಗೂ ಬೆಳೆದಿಂಗ್ಳು ಬಾಲೆಗೋಸ್ಕರ ನಿದ್ದೆಗೆಟ್ಟು ಕಾಯ್ತಾನೆ ಇರಬೇಕು. ಹಾಗೆ ಮಾಡ್ತೀನಿ, ನೋಡ್ತಿರು. ನೋಡು, ನಿನ್ಗೆ ಏನೇ ಕೋಪ ದ್ವೇಷ ಇದ್ರು ನನ್ನ ಮೇಲೆ ತೋರಿಸು. ನನ್ನ ಅಣ್ಣನ ಬಿಟ್ಬಿಡು. ಆ ಹುಡುಗಿ ಬರ್ತಾಳೆ ಅಂತ ನಮ್ಮಣ್ಣ ನಂಬ್ಕೊಂಡು ಕೂತಿದ್ದಾನೆ. ಆ ನಂಬಿಕೆಗೆ ಮೋಸ ಮಾಡಬೇಡ. ಇರೋ ಸತ್ಯನ ಒಪ್ಕೋ. ಬೇಕಿದ್ರೆ ನಿನ್ನ ಶಂಸಕ್ಕೆ ನಾನು ಅಣ್ಣನ ಒಪ್ಪಿಸ್ತೀನಿ. ಸಿಕ್ಕಾಕೊಳ್ತೀನಿ ಅನ್ನೋ ಭಯ ಇರೋರು ಕಳ್ತನಕ್ಕೆ ಕೈ ಹಾಕಬಾರ್ದು. ಪಶ್ಚಾತ್ತಾಪ ಪಡೋರು ಮೋಸ ಮಾಡಬಾರ್ದು. ನಾನು ಮಾಡಿರೋ ತಪ್ಪನ್ನ ಮುಂದುವರಿಸ್ತೀನಿ ಹೊರತು ತಪ್ಪನ್ನು ಒಪ್ಕೊಂಡು ನಿಮ್ಮ ಅಣ್ಣನ ಮುಂದೆ ಸೋಲಲ್ಲ. ಬೆಳೆದಿಂಗ್ಳು ಬಾಲೆ ಥರ ಸಾಫ್ಟ್ ಹುಡುಗಿ ಅಲ್ಲ ನಾನು. ಹುಟ್ಟಾನೆ ನನ್ನ ರಕ್ತದಲ್ಲಿ ದ್ವೇಷ ತುಂಬಿಸ್ಕೊಂಡು ಹುಟ್ಟಿರೋಳು. ನಿಮ್ಮ ಅಣ್ಣನ ವಿರುದ್ಧ ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ ನಾನು. ಯಾಕೆ ನನ್ನ ಅಣ್ಣಂಗೆ ನೀನೇ ಬೆಳ್ದಿಂಗು ಬಾಲೆ ಅಂತ ಹೇಳಿ ಮೋಸ ಮಾಡ್ತಿದ್ಯಾ? ಅವನ ಮೇಲೆ ಯಾಕೆ ಎಷ್ಟು ದ್ವೇಷ? ಅಂತ ತಪ್ಪು ಅವನೇನ್ ಮಾಡಿದಾನೆ? ಅವನ್ ಮಾಡಿರೋ ತಪ್ಪು ಒಂದ ಇಲ್ಲ ಎರಡ? ನನ್ನ ಮನೆಗೆ ನುಗ್ಗಿ ನನಗೆ ಅವಮಾನ ಮಾಡಿದಾನೆ. ಸ್ಟೇಷನ್ಗೆ ಹೋಗಿ ನಮ್ಮ ಅಪ್ಪಂಗೆ ಬೈದಿದ್ದಾನೆ.
ಇಷ್ಟು ದಿನ SI ಮಗಳು ಅಂದರೆ ಒಂದು ಗತ್ತು ಗಾಂಭೀರ್ಯ ಇರ್ತಿತ್ತು, ಆದರೆ ಈಗ ಅದನ್ನ ಎಲ್ಲ ಮಣ್ಪಾಲ್ ಮಾಡಿದಾನೆ. ನನ್ನ ನೋಡಿ ಯಾರು ಹೆದರ್ಕೊಳ್ತಿದ್ರೋ ಅವ್ರೆಲ್ಲ ನನ್ನ ನೋಡಿ ಈಗ ನಗ್ತಿದ್ದಾರೆ. ಇಷ್ಟೆಲ್ಲ ಮಾಡಿರೋನ್ಗೆ ನಾನು ಒಂದು ಸ್ವಲ್ಪ ಕರುಣೆ ತೋರಿಸ್ದೇ ಇದ್ರೆ ಹೇಗೆ ಹೇಳು? ಅದಕ್ಕೆ ಬೆಳೆದಿಂಗ್ಳು ಬಾಲೆ ಥರ ಪ್ರೀತಿ ಮಾಡೋ ಥರ ನಾಟಕ ಮಾಡಿದೆ. ನಿಮ್ಮಣ್ಣ ಪ್ರತಿ ಕ್ಷಣ ನನ್ನ ಬಗ್ಗೆ ಯೋಚಿಸ್ಕೊಂಡು ಕೊರಗ್ತಾ ಸಾಯ್ತಿರ್ಬೇಕು, ಹಾಗೆ ಮಾಡ್ತೀನಿ. ಬೆಳೆದಿಂಗ್ಳು ಬಾಲೆ ಇಲ್ಲದೆ ಅವನಿಗೆ ಬೇರೆ ಲೈಫೇ ಇಲ್ಲ ಅನ್ನೋ ಹಾಗೆ ನಾನು ಮಾಡ್ತೀನಿ. ಕೊನೆಗೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಬೀದಿ ಹುಚ್ಚಿನ ಥರ ಅಲ್ಲಿಯೋ ಥರ ಮಾಡ್ತೀನಿ. ಅಂತೂ ನಿನ್ ಮನ್ಸಲ್ಲಿರೋದನ್ನೆಲ್ಲ ಮಾತಿನ ಮೂಲಕ ಹೇಳ್ದೆ ಅಲ್ವಾ? ಅದನ್ನೆಲ್ಲ ಈ ಫೋನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇವಾಗ ನಿನ್ನ ಆಟಕ್ಕೆ ನಾನು ಅಂತ್ಯ ಹಾಡು. ಇವಳನ್ನ ನಂಬೇಡ, ಇವಳಿಗೆ ಮೋಸ ಮಾಡ್ತಿದ್ದಾಳೆ. ಏನ್ ಹೇಳ್ತಿದ್ಯಾ ಪುಟ್ಟಿ ನೀನು? ಇವಳು ಬೆಳದಿಂಗಳ ಬಾಲೆ ಅಲ್ಲ, ನಾನು ಅವಳು ಲವ್ ಮಾಡ್ತಿರೋದಕ್ಕೆ ನನಗೆ ಸಹಾಯ ಮಾಡಕ್ ಬಂದಿರೋ ಫ್ರೆಂಡು. ಇವಳು ಸಂಜನಾ, ಅವಳು ಬೆಳದಿಂಗಳ ಬಾಲೆ. ನೀನ್ ಸುಮ್ಮನೆ ಸಂಜನಾ ಬಗ್ಗೆ ತಪ್ಪು ತಿಳ್ಕೊಂಡು ಕೆನ್ನೆ ಹೊಡೆದ್ಬಿಟ್ಟಿಲ್ಲ. ಸಂಜನಾ, ನನ್ನ ತಂಗಿ ಮಾಡಿರೋ ತಪ್ಪಿಗೆ ನಾನು ಅಂತ ಸಾರಿ ಕೇಳ್ತೀನಿ. ಇಲ್ಲ ಅಣ್ಣ, ನಿನ್ ದೃಷ್ಟಿಯಲ್ಲಿ ಒಳ್ಳೆಯವಳು ಅಂತ ನಾಟಕ ಆಡ್ತಿದ್ದಾಳೆ. ಯಾವ್ದು ಗೊತ್ತಿಲ್ಲದೆ ಇವಳನ್ನ ನಂಬಿದಿರ ಅಲ್ವಾ ಅಣ್ಣ? ನಿಂಗೆ ಹೆಂಗ್ ಬುದ್ಧಿ ಹೇಳಿ? ಸುವು, ನೀನಾದ್ರೂ ಹೇಳೋ. ಹ್ಞೂ ಅಣ್ಣ, ನೀನ್ ಮೋಸ ಮಾಡ್ಬೇಕು ಅನ್ಕೊಂಡಿದ್ರೆ ಇವಳೇ ನೀನ್ ಬೆಳ್ದಿಂಗ್ನ ಬಾಳೆ. ಹೌದಾ ಸಂಜನಾ? ನನ್ನ ಮೇಲಿರೋ ಕೋಪಕ್ಕೆ ಸುಮ್ಮನೆ ನಿನ್ನ ತಂಗಿ ನನ್ನ ಮೇಲೆ ಆರೋಪ ಹಾಕ್ತಿದ್ದಾಳೆ. ನನ್ನಿಂದ ನೀವಿಬ್ರು ಜಗಳ ಆಡೋದು ನನಗಿಷ್ಟ ಇಲ್ಲ. ಇನ್ಮೇಲೆ ನನ್ನಿಂದ ದೂರ ಇರು ನರಸಿಂಹ. ಈ ಫ್ರೆಂಡ್ಶಿಪ್ಗೆ ಫುಲ್ ಸ್ಟಾಪ್ ಹಾಕೋಣ. ಹೇ ಸಂಜನಾ, ಸಾರಿ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡ. ನನ್ನ ತಂಗಿ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಅವಳು ಗೊತ್ತಿಲ್ಲದೆ ನಾವು ಮಾಡ್ಬಿಟ್ಲು, ಅದಕ್ಕೆ ನೀನು ಈ ಥರ ದೂರ ಹೋಗು, ಫ್ರೆಂಡ್ಶಿಪ್ ಬೇಡ ಅಂತೆಲ್ಲ ಹೇಳ್ಬೇಡ. ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಎನಿವೆ ಸಾರಿ. ದೀಪಾ, ಅಣ್ಣ ನನ್ನ ಮಾತು ಕೇಳಣ್ಣ. ಮನೆ ಬೇಡ ಅಣ್ಣ ನನ್ನ ಮಾತು ಕೇಳಣ್ಣ. ಅಣ್ಣ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.